ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವಿಜಯಪುರದಿಂದ ಶ್ರೀ ಸಿದ್ದೇಶ್ವರ ಜಾನುವಾರು ಜಾತ್ರೆಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಜಾತ್ರೆ ಸುಮಾರು 40 ವರ್ಷಗಳಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವಿಜಯಪುರ ಸಮಿತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ಸುಮಾರು 15ರಿಂದ 20 ಸಾವಿರ ಜಾನುವಾರು ಸೇರಿದ್ದಾವೆ. ಇದರಲ್ಲಿ ವಿವಿಧ ಜಾನುವಾರು ತಳಿ ಅಂದರೆ ಹಾಲಲ್ಲಿ, ಎರಡಲ್ಲಿ, ನಾಲ್ಕಲ್ಲಿ, ಆರಲ್ಲಿ, ಜೋಡೆತ್ತು, ಕಿಲಾರಿ ಮಾಸು ಎತ್ತು, ಆಕಳು ಮಣಕು, ಈ ರೀತಿ ಒಂದು ವಿವಿಧ ತಳಿಯ ಜಾನುವಾರುಗಳು ಈ ಜಾತ್ರೆಯಲ್ಲಿ ಸೇರಿದಿವೆ. ಈ ಒಂದು ಜಾತ್ರೆಯಲ್ಲಿ ಯಾವುದೇ ರೀತಿ ಒಂದು ಜಾನುವಾರಿಗೆ ತೊಂದರೆ ಆಗದಂತೆ ಕೂಡ ನಮ್ಮ ಪಶುವೈದ್ಯ ಇಲಾಖೆಯು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಯಾವುದಕ್ಕೆ ಒಂದು ರೋಗ ರುಜಿನ ಬರದಂತೆ ಅವರು ಕೂಡ ವ್ಯಾಕ್ಸಿನೇಷನನ್ನು ಕೂಡ ಹಾಕ್ತಾ ಇದ್ದಾರೆ. ಹಾಗೂ ಮತ್ತು ಈ ಜಾತ್ರೆಯಲ್ಲಿ ವಿಶೇಷ ನೋಡಬೇಕಾದ್ರೆ ಈ ವರ್ಷ ತುಂಬ ಒಂದು ಬೇಡಿಕೆ ಹೆಚ್ಚಾಗಿರುವುದರಿಂದ ಹೋರಿಗಳಿಗೆ ಬೆಲೆ ಜಾಸ್ತಿ ಆಗಿದೆ ಮತ್ತು ಮಾರಾಟನೂ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ. ಹಾಗಾಗಿ ಒಳ್ಳೆ ಹೋರಿಗಳನ್ನು ಸುಮಾರು ಕೇಳಿದ್ರೆ ಒಳ್ಳೆ ರೀತಿ ಆದರೆ 3 ರಿಂದ 4 ಲಕ್ಷ ಹೇಳ್ತಾ ಇದ್ದಾರೆ. ಆಮೇಲೆ ಜೋಡೆತ್ತು ನೋಡಿದ್ರೆ 2 ರಿಂದ 3 ಲಕ್ಷ ಹೇಳ್ತಾ ಇದ್ದಾರೆ. ಒಳ್ಳೆ ಆಕಳುಗಳು 1.5 ಲಕ್ಷ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ವರ್ಷ ಈ ಸಿದ್ದೇಶ್ವರ ಜಾನುವಾರು ಜಾತ್ರೆ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಮತ್ತು ಒಳ್ಳೆಯ ಜಾನುವಾರುಗಳಿಗೆ ಆಯ್ಕೆ ಮಾಡಿ ಅವುಗಳನ್ನು ಬಹುಮಾನ ಪ್ರಾಯೋಜಕರಾಗಿ ನಮ್ಮ ವಿವಿಧ ಸಂಸ್ಥೆಗಳು ಬಹುಮಾನಗಳನ್ನು ನೀಡ್ತಾ ಬಂದಿದ್ದಾರೆ. ಹಾಗಾಗಿ ನಾವು ಕೊನೆಯ ದಿನವಾಗಿ 15ನೇ ತಾರೀಕಿಗೆ ಬಹುಮಾನ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವರ್ಷ 15ರಿಂದ 20 ಸಾವಿರ ಜಾನುವಾರು ಸಂಖ್ಯೆ ಈ ವರ್ಷ ಸೇರಿದ್ದಾವೆ. ಹೀಗಾಗಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿ ಇದ್ದಾವೆ ಸರ್. ಜಾನುವಾರುಗಳು ನೋಡ್ರಿ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, ಕೇರಳ ಮತ್ತು ಸುತ್ತಮುತ್ತ ಇರುವಂಥ ಎಲ್ಲ ನಮ್ಮ ವಿಜಯಪುರ ಜಿಲ್ಲೆಯ ವಿವಿಧ ಜಿಲ್ಲೆಗಳಿಂದ ಕೂಡ ಜಾನುವಾರುಗಳನ್ನು ತಂದಿದ್ದಾರೆ ಸರ್. ನವೀನ್ ಪಾಟೀಲ್, ಮಾರುಕಟ್ಟೆ ಮೇಲ್ವಿಚಾರಕ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ವಿಜಯಪುರ. ಮಹಾದೇವ್ ಜಾಧವ್ ರೀ. ನಮ್ಮೂರ ಸಾಕಿಂಗ್ ಗೊಳಸಂಗ್ರಿ, ತಾಲೂಕಾ ನಿಡಗುಂದಿ, ಜಿಲ್ಲಾ ವಿಜಯಪುರ. ಇದು 2026 ಇದು ಸಿದ್ದೇಶ್ವರ ಜಾತ್ರೆದು ವರ್ಷ ನಡೀತೈತ್ರಿ. ಜಾತ್ರೆದ ಇದಂಗ ಜಾತ್ರೆ ಇದು ತೊರ್ವಿ, ಇದು ಲೊಕೇಶನ್ ಬಂದು ತೊರ್ವಿ ರೀ. ಇದು ವರ್ಷ 8, 9, 10, 11, 12 ಈ ಒಂದು 5-6 ದಿನ ಜಾತ್ರೆ ಆಕೈತ್ರಿ. ಇದು ನಮ್ಮ ಈ ಸುತ್ತಮುತ್ತ ಅಂದ್ರೆ ಭಾಗದಾಗ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಎಲ್ಲ ಅಂದ್ರೆ ಎಲ್ಲ ರಾಜ್ಯದವರು ಜನರು ಬಂದು ವ್ಯಾಪಾರಸ್ಥರು ಬಂದರು ದನ ಖರೀದಿ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ಇಲ್ಲಿ ಜಾತ್ರೆ ಏನಂದ್ರೆ ದೊಡ್ಡ ಪ್ರಮಾಣದ ಜಾತ್ರೆ ಕೊಡ್ತೈತ್ರಿ ಮತ್ತು ಇಲ್ಲಿ ದೊಡ್ಡ ದನನೂ ಕೊಡ್ತೈತ್ರಿ. ಅಂದ್ರೆ ದೊಡ್ಡ ಸೈಜ, ದೊಡ್ಡ ರೇಟಿನೂ ಬಂದಿರ್ತಾವ್ರೆ. ಈಗ ನೋಡ್ರಿ, ತೊಗೊಂಡಂಗೆ ಒಟ್ಟು ಮಿನಿಮಮ್ ಒಂದು 10 ಸಾವಿರ ಹಿಡ್ಕೊಂಡು ಮಾರಿದ್ದೆ ನಮಗೆ ಗೊತ್ತಿರೋದು ಒಂದು 4-5 ಲಕ್ಷ ತನಕ ಮಾರ್ತಾವೆ. ಮತ್ತು ಒಳಗೊಬ್ಬರು ಶೋಕಿದಾರರು 20-30 ಲಕ್ಷ ಹೇಳ್ಬೋದು ರೀ. ಮತ್ತು ಕೊಡ್ಲಾರ್ದವರು ರೇಟ್ ಹೆಚ್ಚು ಹೇಳ್ತಾರೆ. ಮತ್ತು ಕೊಡೋರು 1 ಮಾತಿನಾಗ 2 ಮಾತಿನಾಗ ಆಗು ಸ್ವಲ್ಪ ರೇಟ್ನೂ ಕಮ್ಮಿ ಇರ್ತಾವೆ ರೀ. ನಮ್ಮ ಹೇಳೋದು ನಾವು 11 ಲಕ್ಷ ಹೇಳ್ತೇವೆ ರೀ. ಒಂದು 7 ಚಿಲ್ಲರ ಬೇಡ್ಯಾರೆ. ಯಾಕಂದ್ರೆ ನಮ್ದೊಂದು ಓಟ್ ಏನು ರೀ 8-9 ಲಕ್ಷಕ್ಕೆ ಮಾರ್ಬೇಕು ಅಂತ ಐತ್ರಿ. ಇನ್ನು ಅಂಥ ದೊಡ್ಡ ಗಿರಿಯಕ್ಕೆ ಬಂದ್ರೆ ಮಾರ್ಬೋದು ರೀ. ವಿಶೇಷವಾಗಿ ಇಟ್ಟು ಹೇಳ್ತೇವೆ ಅಂದ್ರೆ ಸ್ವಲ್ಪ ಹೂಡಿಕೆ ಮಾಡ್ತೇವೆ ರೀ. ದೊಡ್ಡ ಏನರ ಮುಂದೆ ಜಗ್ಗಾಡೋಂಗೂ ಆಗ್ಬೋದು ರೀ. ಮತ್ತು ಇಲ್ಲಿ ಪ್ರದರ್ಶನ ಚಲೋ ಆಕೈತ್ರಿ. ಇಲ್ಲಿ ಕಮಿಟಿಲಿತ್ರ ಒಂದೊಂದು ತೊಲಿ ಬಂಗಾರ ಕೊಡ್ತಾರೆ. ಎರಡಲ್ಲಿ ಬೇರೆ ಬೇರೆ ಸೆಕ್ಷನ್ ಕೊಡ್ತಾರೆ. ಆಕಳ ಹಿಂಗೆ ಹಲ್ಲು ವೈಸ್ ಅಂದ್ರೆ ಏಜ್ ವೈಸ್ ಕೊಡ್ತಾರೆ. ಇದು ಜಾತ್ರೆ ಪ್ರದರ್ಶನ ಚಲೋ ಐತ್ರಿ. ಆದ್ರೆ ಇನ್ನೇನೈತ್ರಿ ಸರ, ಜಾತ್ರೆ ವರ್ಷ ಕಮ್ಮಿ ಆತತ್ರಿ. ದನ ಕಟ್ಟೋರು ಕಮ್ಮಿ ಆಗ್ಯಾರ. ಈಗ ಬರೀ ಟ್ಯಾಕ್ಟ್ರ ಇಂಥ ಸಣ್ಣ ಟ್ಯಾಕ್ಟ್ರ ಹೆಚ್ಚಾದವು ರೀ. ಇವಾಗ ಗಳೇನೇ ಕಮ್ಮಿ ಆಕ್ಕವ್ರಿ. ಇವು ಆದ್ರೆ ಈಗ ನಾವು ಮಾಡ್ತೇವಂದ್ರೆ ಒಂದು ಇಷ್ಟಪಟ್ಟು ಈಗ ಶೋಕಿಗೆ ಅನ್ರಿ ಇಲ್ಲ ಅಂದ್ರೆ ಏನರ ಒಂದು ಹಂಬಲ, ಒಂದು ಪ್ರೀತಿಗೆ ಸಾಕಾಗತ್ತೇವ್ರಿ. ಇನ್ನು ಮುಂದೆ ಬರೋದನ್ನ ಈಗ ಟ್ಯಾಕ್ಟ್ರ್ ಸಾಕಾಗಿ ಹೆಚ್ಚಾದು. ಇನ್ನು ಏನು ಇಡೋದಾಗ ನಿಮ್ಮಂಥ ಟಿವಿಯಾಗ ನೋಡೋದಾಕೈತ್ರಿ. ಈಗ ನಾವು ಹೋದ ವರ್ಷ ಕಟ್ಟಂಗೆ ದನ ಇಲ್ಲಿಗೆ ಇನ್ನು ಬರ್ತಾ ದನ ಕಟ್ಟೋರು ಕಮ್ಮಿ ಆಕಾರ ಬೆಲೆ ಹೆಚ್ಚಾಗೋದೇ ರೀ. ಇದು ಸಹಜ ಐತಿ. ಯಾವುದು ಅಂದ್ರೆ ಕ್ವಾಂಟಿಟಿ ನೋಡಕ್ಕೆ ಹೋದವು ಅಂದ್ರೆ ಬೆಲೆ ಹೆಚ್ಚಾಗೋದೇ ರೀ. ಹ್ಞೂ ರೀ. ಈಗ ಇಲ್ರಿ ನಂದು ಸರ, ನಮ್ದೊಂದು ಡೈಲಾಗ್ ರೀ. ನಾವೊಂದು ಈಗ ದನ ಕಟ್ಟಬೇಕ್ರಿ ತಿಂಡಿ ಇಲ್ಲ ತಿಂಡಿಗೆ ಅಂದ್ರೆ ರೇಸ್ ರೀ, ಶೋಕಿ ಮಾಡವ್ರಿ, ಪ್ರದರ್ಶನ ಮಾಡವ್ರಿ. ಇಲ್ಲಪ್ಪ ಅಂದ್ರೆ ಜಗ್ಸಾಡ್ರಿ, ಅಂದ್ರೆ ವಜ್ಜಿ ಭಾರ ಜಗ್ಸವ್ರಿ. ತಿಂಡಿಗೆ ಹತ್ರ ಹೆಂಡಿ ಅಂದ್ರೆ ನಮ್ಮ ಹೊಲಕ್ಕೆ ಗೊಬ್ಬರಕ್ಕೆ ರೀ. ಈಗ ನೋಡ್ರಿ, ಈಗ ಎಂಥದ್ದು ಈಗ ಯಾವುದಕ್ಕಿಂತ ಮುಂದುವರೆದ್ರು ಈಗ ಬೀಜ ಬತ್ತು, ಗೊಬ್ಬರ ಬತ್ತು, ಔಷಧ ಬತ್ತು ಹೊಡೆದ್ರು ರೀ. ಈಗ ದ್ರಾಕ್ಷಿಗೆ ಗೊಬ್ಬರ ಬೇಕಲ್ರಿ ಸರ್. ಈಗ ಇದು ಮಹತ್ವ ಐತ್ರಿ. ಹಿಂಗಾಗಿ ದನನೂ ಕಟ್ಟಾಕತ್ತಾರೆ ಇಂಥವಕ್ಕೆ. ನಮ್ಮ ಹೆಸರು ಮಹೇಶ್ ಮಾಧವ್ ಜಾಧವ್ ರೀ, ಸಾಕಿಂಗ್ ಗೊಳಸಂಗ್ರಿ. ನನ್ನ ಮೊಬೈಲ್ ನಂಬರ್ 7026 026 ರೀ. ನಮಸ್ಕಾರ. ಶಂಕ್ರಮಣ ಜಾತ್ರೆ ರೀ, ಎಲ್ಲರೊಳಗೆ ದೊಡ್ಡದು.
ಅಂತ ಹೇಳಿದರೆ ಇಲ್ಲಿ ದನ ಬರಬೇಕಂದ್ರೆ ಒಂದೇ ತಾಣದಲ್ಲಿ ಇದು ಬರುವುದಿಲ್ಲ. ಕರ್ನಾಟಕ ಒಳಗೆ ಫೇಮಸ್ ಜಾತ್ರೆ ಇದು ಅಂತ ಹೇಳಿದರೆ ದನಗಳು ಊರುಗಳು ಎಲ್ಲಿದಿಂದ ಅಂತ ಹೇಳಿದ್ರೆ ಇಲ್ಲಿದಿಂದ ಒಂದು 100 ಕಿಲೋಮೀಟರ್ ಹಿಡಿದು ಬರ್ಬೋದು. ಅಲ್ಲಿದಿಂದ ಪುನಃ ಸೊಲ್ಲಾಪುರ ಹಿಡಿದು ಬರ್ಬೋದು. ಇದು 10-12 ದಿವಸ ಇರ್ತದೆ ರೀ. 10-12 ದಿವಸ ಇರ್ತದೆ. ಎಲ್ಲ ನೀರಿನ ವ್ಯವಸ್ಥೆ ಅದ, ಎಲ್ಲ ನಿವಂತ ಅದ, ವ್ಯಾಪಾರ ಚಲೋ ನಡೆದದ. ರೇಟ್ ನೋಡ್ರಿ, ದನ ನೋಡಿ 5,000, 7,000, 30,000 ತನಕ 1 ಲಕ್ಷ, 2 ಲಕ್ಷ, 5 ಲಕ್ಷ ತನಕ ವ್ಯಾಪಾರ ನಡೆದದ್ರಿ. ನಮ್ಮದ್ರೆ ನಾವು ಹೇಳೋದು 6 ಹೋರಿಗೆ ಬೇಡೋದು 4 ನಾವು ಕಿಮ್ಮತ್ ಹೇಳೋದು 6 ಲಕ್ಷ, ಅವ್ರು ಬೇಡೋದು 4 ಲಕ್ಷ, 4 ಲಕ್ಷ. ಹಿಂಗ ನಡೆದಿದ್ದ ಇನ್ನ ಕೊಟ್ಟಿಲ್ಲ. ಇಲ್ಲಿ ಫಸ್ಟ್ ಬಂದ್ರೆ 1 ತೊಲಿ ಬಂಗಾರ, 1 ನಂಬರ್, 2 ನಂಬರ್ ಅರ್ಧ ತೊಲಿ, 3ರಾ ನಂಬರ್ ಪೌಲಿ ತೂಕ. ಹಿಂಗ ದನಕ್ಕೆ ನೋಡಿ ಹಾಲಾಲಿ ಒಳಗೆ, 4 ಆಲಿ ಒಳಗೆ, 2 ಆಲಿ ಒಳಗೆ, ಬಾಯಿ ಗುಡ್ಡಿದ ಒಳಗೆ ಇವು ಹಿಂಗೆ ಒಂದೊಂದು ಇದಕ್ಕೆ ಒಂದೊಂದು ಟಪ್ ಇರ್ತಾವ್ರಿ. ಇವು ಆ ಟಪ್ಪಿನ ಪ್ರಕಾರ ಹೋಗ್ಬೇಕಾಗ್ತದೆ. ಎಲ್ಲ ಕಡೆ ದನಗಳು ಬಂದು ಇದು ಎಲ್ಲರೊಳಗೆ ಫೇಮಸ್ ಜಾತ್ರೆ ಇದ್ರು. ಶಂಕ್ರಮಣ ಜಾತಿ ಅಂತ ಹೇಳಿ ಎಲ್ಲರೊಳಗೆ ಫೇಮಸ್ ಇದು. ನಮ್ಮ ಹೆಸರು ಉಂಬ್ಲು ಲೋಕೂರ್ ಆಟೋಡ್, ಜಾಲಗೇರಿ.
ಯಾವ್ರೇನು ಬೀಜದವ್ರೇನ್ರಿ? ಹಾಂ ಬೀಜ ಬಾಜು ನೀವು ಗಾಳ ಫೋಟೋ ನೀವು ಒಂದು ಆ ಕಡೆ ಬರಬೇಡ್ರ ಏ ಸುನೆ ರಾಜೇ ಏ ಗಪ್ 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 ಗಪ್